ಹಲೋ ವಿದ್ಯಾರ್ಥಿಗಳೇ, ಒಂದು ಕ್ವಶನ್ ಪೇಪರ್ನ ಬಿಡಿಸೋಣ. SSLC ಸೆಕೆಂಡ್ ಲ್ಯಾಂಗ್ವೇಜ್ ಪ್ರೀವಿಯಸ್ ಕ್ವಶನ್ ಪೇಪರ್ ಆನ್ಯುವಲ್ ಎಕ್ಸಾಮಿನೇಷನ್ ಏಪ್ರಿಲ್ 2016. ಈ ಕ್ವಶನ್ ಪೇಪರ್ದಲ್ಲಿ ಬರುವ ಗ್ರಾಮರ್ ಕ್ವಶನ್ಸ್ಗಳನ್ನ ಬಿಡಿಸಿಕೊಡ್ತೇನೆ. ಸ್ಟಾರ್ಟಿಂಗ್ ಕ್ವಶನ್ಸ್ ಟೆಕ್ಸ್ಟ್ ಬುಕ್ ನ ಕ್ವಶನ್ಸ್ ಇದಾವೆ, ನೋಡ್ಕೊಳ್ಳಿ. ಕ್ವಶನ್ಸ್ ಗಳನ್ನ ನೋಡ್ಕೊಳ್ಳಿ. ಹಾಗೆ ಇವನ್ನ ಓಕೆ. ಪೋಯಟ್ರಿ ಮೇಲೆ ಕ್ವಶನ್ಸ್, RC questions, code from memory, long answer type questions, supplementary reading, questions on supplementary reading. Now grammar starts. Students, question number 20. Combine the word in column A with its collocative word in column B. Lay attention, lay emphasis, lay notice, lay order. Yes, lay emphasis. Give importance ಅಂತ ಮೀನಿಂಗ್ ಆಗುತ್ತೆ. ಲೇ ಎಂಫಾಸಿಸ್ ಅಂತೇಳಿ ಪಾಪ್ಯುಲರ್ ಅದಾರೆ. Second question, 21. Fill in the blank with the suitable word given in brackets. ಪ್ರಿನ್ಸಿಪಲ್ ಇದು ಕಾಲೇಜ್ ಪ್ರಿನ್ಸಿಪಲ್. ಇದು ಪ್ರಿನ್ಸಿಪಲ್ ಅಂದ್ರೆ ಗಾಂಧೀಜಿ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತೀವಲ್ಲ, ಹಂಗದು. ಮಿಸ್ಟರ್ ಲೋಕೇಶ್ ಈಸ್ ದ, ಇದು ಆಗತ್ರಿ ಪ್ರಿನ್ಸಿಪಲ್ ಆಫ್ ಅವರ್ ಕಾಲೇಜ್ ಅಂತದ, ಈ ಪ್ರಿನ್ಸಿಪಲ್ ಆಗ್ತೈತಿ. ಸ್ಪೆಲ್ಲಿಂಗ್ ನಲ್ಲಿ ಹೋಮೋಫೋನ್ಸ್ ಅಲ್ಲ, ಅದಕ್ಕೆ ಮೀನಿಂಗು ಸ್ಪೆಲ್ಲಿಂಗು ಡಿಫರೆಂಟ್ ಇರ್ತವೆ. ಇಲ್ಲಿ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಇದು ಬರ್ತೈತಿ. Question number 22. Fill in the blank with the opposite word by adding prefix to the word italicized. Regular ಇದರದ ಅಪೋಸಿಟ್ ಇರ್ರೆಗ್ಯುಲರ್, IR ಇದಕ್ಕೆ ಪ್ರಿಫಿಕ್ಸ್ ಆಗಿ ಹಚ್ಚಬೇಕ್ರಿ. IRREGULAR, irregular. Raju is regular to school, but his friend Rahim is irregular. 23rd. Which one of the following words has one syllable? Write it in the space provided. Syllable means vowel sound, one vowel sound in a word. ಫಸ್ಟ್ ವರ್ಡ್ ಎನಿಮಿ ಅಂತ ಐತಿ. ಇದರೊಳಗ ನ ಮ ಕನ್ಸೋನೆಂಟ್ ಸೌಂಡ್ ಆಗ್ತದೆ. ಎ ನೀ ಮೀ ವವೆಲ್ ಸೌಂಡ್. ಸುಪ್ರೀಂದೊಳಗ ಸ ಪರ ಮ ಕನ್ಸೋನೆಂಟ್ ಸೌಂಡ್. ಸೂ ರೀ ಎರಡು ವವೆಲ್ ಸೌಂಡ್ ಅದಾವೆ. ಊ ಈ. ನೆಕ್ಸ್ಟ್ ವರ್ಡ್ ಸಕಲ, ಇವು ಕನ್ಸೋನೆಂಟ್ ಸೌಂಡ್. ಊ ಒಂದು ವವೆಲ್ ಸೌಂಡ್. ಬಟ್ ಎರಡು ಕನ್ಸೋನೆಂಟ್ ಸೌಂಡ್ ಅದಾವ. ಇದರೊಳಗ ಒಂದು ವವೆಲ್ ಸೌಂಡ್ ಅಂದ್ರೆ ಎರಡು ವವೆಲ್ ಸೌಂಡ್ಸ್ ಬರ್ತವೆ. ಬಿಯು ಬಿಯು ಒಂದು ಡಿಪ್ತಾಂಗ್, ಒಂದು ಮೊನೊತಾಂಗ್. ಟಿ ಇ ಬ್ಯೂಟಿ.
ಹಾಗಾದ್ರೆ ಇವರು ಸರ್ ಏನು ಕೇಳ್ತಾರೆ, ಕ್ವಶನ್ ಕೇಳೋರು ಒನ್ ಸಿಲಬಲ್ ಅಂದ್ರೆ ಇದ್ಯಾವ್ದು ಬರ್ತದ್ರಿ, ಸ್ಕೂಲ ಬರ್ತಲ್ಲ. ಇದ ದಿಸ್ ವರ್ಡ್ ಹ್ಯಾಸ್ ಸಿಂಗಲ್ ಸಿಲಬಲ್. ನೆಕ್ಸ್ಟ್ ಏನ್ ಹೇಳ್ತಾರ್ರಿ ಅವರು, ಪ್ಯಾಸೇಜ್ ಅದ ರೀ, ನಾನು ಬಿಡ್ಸಕ್ ಆಗೋದಿಲ್ಲ ಪ್ಯಾಸೇಜ್ನ. ಇಲ್ಲ, ಯೂಸ್ ಇಲ್ಲ, ಪ್ರಾಕ್ಟೀಸ್ ಮಾಡಿಸ್ಬೋದು ಅಷ್ಟೇ, ನನಗೆ ಟೈಮ್ ಇಲ್ಲ. ಏನ್ ಮಾಡ್ಬೋದು, ಪ್ಯಾಸೇಜ್ ಬಿಡ್ತೇನ್ರಿ, ನೀವು ಮಾಡ್ಕೊಡ್ರಿ ಬೇಕಂದ್ರ. ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತದ. ಇದು ಒಂದು ಕನ್ವರ್ಸೇಷನ್, ಅದರ ಮೇಲೆ ಕ್ವಶನ್ಸ್. ಇಲ್ಲೊಂದು 30th ಕ್ವಶನ್ ಇದ್ರೆ ಮಾಡ್ಬೋದು ನೋಡ್ರಿ, ಕ್ವಿಕ್ ಆಗಿ ಮಾಡ್ಬೋದ್ರಿ. ಲುಕ್ ಅಟ್ ದ ಟೂ ಪಿಕ್ಚರ್ಸ್, ರೈಟ್ ಎ ಸೆಂಟೆನ್ಸ್ ಯೂಸಿಂಗ್ ಬ್ರೈಟರ್ ದ್ಯಾನ್ ಬೇಸ್ಡ್ ಆನ್ ವಾಟ್ ಯು ಸಿ. ಇವತ್ತ 2025ದಲ್ಲಿ ಈ ತರದ ಕ್ವಶನ್ ಇಲ್ಲ ವಿದ್ಯಾರ್ಥಿಗಳೇ. ಸುಮ್ಮನೆ ಹಂಗ ಈಜಿ ಐತಿ ಗ್ರಾಮರ್. ಸರ್ ಏನಂತಾರೆ ಇವರು, ಬ್ರೈಟರ್ ದ್ಯಾನ್ ಯೂಸ್ ಮಾಡಂತಾರೆ. ಇದು ಸಣ್ಣ, ಇದು ಮೂನು, ಗೊತ್ತೈತೆ ನಿಮಗೆ ಯಾವ್ದು ಬ್ರೈಟರ್ ಅಂತೇಳಿ. ದ ಸನ್ ಈಸ್ ಬ್ರೈಟರ್ ದ್ಯಾನ್ ದ ಮೂನ್. ಹಿಂಗತೆ ಮಾಡ್ಬೇಕ್ರಿ ಇದನ್ನ. ನೆಕ್ಸ್ಟ್ 31, rearrange the jumbled words into a meaningful sentence. Cite what a beautiful a it is. What a beautiful sight it is. ಕರೆಕ್ಟ್ ಆಗ್ತದ್ರಿ. ವಾಟ್ ಎ ಬ್ಯೂಟಿಫುಲ್ ಸೈಟ್ ಇಟ್ ಈಸ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಕೊನೆ ಕೊಡ್ರಿ. ನೆಕ್ಸ್ಟ್ ಏನೋ ರೈಟಿಂಗ್ ಅಂತಾರಿ, ಲೆಟರ್ ಇದು. ನೋ, ಐ ಕಾಂಟ್ ಡೂ ದ್ಯಾಟ್. ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್, ದಿಸ್ ಟು ಕೆನಾಟ್ ಬಿ ಡನ್. ನೆಕ್ಸ್ಟ್ ಸ್ಟೋರಿ ರೈಟಿಂಗ್, ನೋ, ಐ ಡೋಂಟ್, ಐ ಕಾಂಟ್. Next, editing I can do, friend. The following, now present day you have got this type of question. The following paragraph has two errors. Edit the paragraph and rewrite the paragraph in the space provided. Clues are given. Last Sunday, Jackie, there is a mistake. Jackie is a proper noun. First letter must be capital, but it is made small, then it is a mistake, error. Last Sunday, Jackie and I went to the beach. When we arrived, we thought it was going to rain. No. Going to rain, it doesn't come. Not grammatically it is correct. Going to rain, it should be. Because infinitive, there is a mistake here in this word. It should be rain. Luckily, the sky cleared up. Use the capital letter. Okay, this is capital. Make J capital. Next, verbal mistake. This is verbal mistake. It should be rain, R-A-I-N. Next, grammar. Read the conversation. Rama, mother. Okay, Rama, mummy. Where is Shobha and Meera? Grammatical mistake. It should be R. Where are Shobha and Meera? Irli, ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಹಂಗೆ ಗಮನಕ್ಕೆ ತಂದೆ ನಿಮ್ಗೆ. Mother, they are playing chess. The passive form of the italicized sentence is, italicized sentence ಇದು. They are playing chess. Passive form ಮಾಡಂತಾರ. ಚೆಸ್ ತಗೋಬೇಕ್ರಿ, ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅದ, ಯಾಮೀಸ್ ಆರ್ ಬೀಯಿಂಗ್ ಬರಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು, ಬೈ ದೆಮ್ ಮಾಡಬೇಕು. ಚೆಸ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್.
chess has been, chess is, chess is being played by them. ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಏನದ ಲ್ಯಾಂಗ್ವೇಜ್ ಫಂಕ್ಷನ್ ಅದ ರೀ. Read the conversation and choose the language function of the italicized sentence. Class teacher, language function, conversation is there. Who will tell a story? Students, sir, Geeta. ಹುಡುಗರು ಚಲೋ ಅದಾರೆ ಅವರು. ಸರ್ ಗೀತಾ ಹೇಳ್ತಾರೆ ತಾವು ಹೇಳ್ಬೇಕಿಲ್ಲ. ಕ್ಲಾಸ್ ಟೀಚರ್, ಗೀತಾ ಪ್ಲೀಸ್ ಟೆಲ್ ಎ ಸ್ಟೋರಿ. ಪ್ಲೀಸ್ ಅಂತ ಬಂತು ಅಂತಂದ್ರೆ ನಮಗ್ ಗೊತ್ತ್ರಿ ರಿಕ್ವೆಸ್ಟ್ ಇದು ಅಂತ ಹೇಳಿ. ಪ್ಲೀಸ್ ಅಂತ ಬಂದ್ರೆ ರಿಕ್ವೆಸ್ಟ್ ಅಲ್ರಿ. ಟೀಚರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ, ಸಾಮಾನ್ಯವಾಗಿ ಸಜೆಸ್ಟ್ ಮಾಡ್ತಾರೆ. ಏಯ್ ಹೇಳವ ಗೀತಾ ಒಂದ್ ಸ್ಟೋರಿ ಹೇಳ, ನೀನ್ ಚಂದ ಹೇಳ್ತೆ ಹೇಳ. ಹೆಂಗಿರ್ತದ ಪ್ಲೀಸ್ ಅಂದಾರ ಸರ್ ಅನ್ಬೋದ್ರಿ, ಏನ್ ತಪ್ಪೇನಿಲ್ಲ, ನಮ್ಮ ವಿದ್ಯಾರ್ಥಿಗಳಲ್ಲ, ಏನ್ ತೊಂದರೆ ಇಲ್ರಿ. ರಿಕ್ವೆಸ್ಟ್ ಮಾಡಿ ಗೀತಾ ಅಲ್ಲಿ ಪೀಸ್ ಆಫ್ ಚಾಕ್ ತಗೊಂಬಳಮ್ಮ ಹೋಗಿ ಒಂದು. ಹೌದು ರಿಕ್ವೆಸ್ಟ್ ಆಗ್ತದೆ, ಏನ್ ತೊಂದರೆ ಇಲ್ಲ, ರಿಕ್ವೆಸ್ಟ್ ಆಗ್ತದೆ. ಲ್ಯಾಂಗ್ವೇಜ್ ಫಂಕ್ಷನ್. ರೀಡ್ ದ ಕನ್ವರ್ಸೇಷನ್ ಏನ್ ಮಾಡ್ಬೇಕು ಹೇಳಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಫಿನಿಟಿವ್ ಅಂತಾರ. ಇನ್ಫಿನಿಟಿವ್ ಅಂದ್ರೆ ಟು ಹಚ್ಚಿ ಪ್ರೆಸೆಂಟ್ ಫಾರ್ಮ್ ಆಫ್ ಬರಬೇಕು. ಟು ಸಿಂಗ್, ಟು ರೀಡ್, ಟು ರೈಟ್, ಟು ಗೋ ಬಂದ್ರೆ ಇನ್ಫಿನಿಟಿವ್. ಗುಡ್ ಮಾರ್ನಿಂಗ್ ಜಾನ್, ಫಿಲಿಪ್ ಹೇಳ್ತಾನ. ಹೌ ಆರ್ ಯು ಜಾನ್? ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್ ಥ್ಯಾಂಕ್ ಯು. ಬರ್ಲಿಲ್ಲ ಫಿಲಿಪ್. ವೇರ್ ಆರ್ ಯು ಗೋಯಿಂಗ್ ಟು ಅನ್ಬೇಕು. ವೇರ್ ಆರ್ ಯು ಗೋಯಿಂಗ್ ಅಂದ್ರೆ ಹೇಳ್ಬಿಟ್ರೆ ವೇರ್ ಆರ್ ಯು ಗೋಯಿಂಗ್ ಟು ಅನ್ಬೇಕ್ರಿ. ಜಾನ್, ಐ ಆಮ್ ಗೋಯಿಂಗ್ ಟು ಮೆಡಿಕಲ್ ಸ್ಟೋರ್ ಟು ಬ್ರಿಂಗ್ ಮೆಡಿಸಿನ್. ಇಲ್ಲೇ ಐತಿ ನೋಡ್ರಿ ಇನ್ಫಿನಿಟ್. ಟು ಬ್ರಿಂಗ್ ಮೆಡಿಸಿನ್ ಇದು ಆನ್ಸರ್. ಟು ಬ್ರಿಂಗ್ ಒಟ್ಟು ಒಂದು ಟು ಇರಬೇಕು, ಮುಂದೊಂದು ಪ್ರೆಸೆಂಟ್ ಫಾರ್ಮ್ ಆಫ್ ಹಾರ್ಬ್ ಇರಬೇಕು. ಹಾರ್ಬ್ ಇರ್ಬೇಕು. ಇಲ್ಲೇ ಐತಲ್ಲ, ಮತ್ತಿದು ಇದು ಅಲ್ಲಿ ಮತ್ತಿದು ಇಲ್ಲಿ ಟು ಐತಿ, ಮುಂದೇನೈತಿ ಮೆಡಿಕಲ್ ಸ್ಟೋರ್ ನೌನ್ ಐತಿ. ಇದು ಪ್ರಪೋಸಿಷನ್ ಆಗ್ತದೆ. ಇದು ನೌನ್ ಬರಬಾರ್ದ್ರಿ. ನೌನ್ ಬಂದ್ರೆ ಇನ್ಫಿನಿಟಿವ್ ಅಲ್ಲ. ಪ್ರಪೋಸಿಷನ್ ಟು ಬರಬೇಕು, ಮುಂದೊಂದು ಹಾರ್ಬ್ ಬರಬೇಕು. ಬ್ರಿಂಗ್, ಈಟ್, ಗಿವ್, ಟೇಕ್ ಹಿಂಗೈತೆ, ಅವಾಗ ಅದು ಇನ್ಫಿನಿಟಿವ್ ಅಂತೀವಿ ಅಂತ. ನೆಕ್ಸ್ಟ್ ಏನದ ಅಂತಂದ್ರ ಡೈರೆಕ್ಟ್ ಸ್ಪೀಚ್ ಕೊಟ್ಟಾರ. ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂಡ್ ರೀರೈಟ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತದಾರ. ರಾಜು, ಶಬಿಲ್, ಹೌ ಆರ್ ಯು? ಶಬಿಲ್, ಐ ಆಮ್ ಫೈನ್ ಥ್ಯಾಂಕ್ ಯು. ಹೌ ಅಬೌಟ್ ಯು? ರಾಜು, ಫೈನ್ ಥ್ಯಾಂಕ್ ಯು ಶಬಿಲ್. ಐ ವುಡ್ ಲೈಕ್ ಟು ಗೋ ಅಬ್ರಾಡ್. ಐ ನೀಡ್ ಯುವರ್ ಹೆಲ್ಪ್ to get a passport. Will you please help me? Yes, I will help you. ಏನ್ ಮಾಡ್ಬೇಕ್ರಿ ಇದನ್ನ? ಇಷ್ಟೊಂದು ಎಷ್ಟು ಮಾರ್ಕ್ಸ್ ಸಿಗಿದ್ದಾರೆ? 2 ಮಾರ್ಕ್ಸ್. ಯಾರು ಕೊಡ್ತಾರೆ ಇಷ್ಟು ದೊಡ್ಡದು? ಸರಿನಾ? ಬಹಳ ದೊಡ್ಡದು ಅದು. ಇಷ್ಟು ಇರ್ತದನ್ರಿ ಇಂಡೈರೆಕ್ಟ್ ಸ್ಪೀಚ್. ರಾಜು ಅಂಡ್ ಶಬಿಲ್ ಗ್ರೀಟೆಡ್ ಈಚ್ ಅದರ್. ಹೌದು, ಎಲ್ಲ ಗ್ರೀಟಿಂಗ್ ಆಗ್ತೈತಿ. ಮುಂದೆ ಏನಾಗ್ತೈತಿ? ರಾಜು ರಿಕ್ವೆಸ್ಟೆಡ್ ಶಬಿಲ್. ಎಲ್ಲಿ ಬರ್ತದೆ ರಿಕ್ವೆಸ್ಟ್? ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಕೇಳ್ತಾನೆ. ಐ ವುಡ್ ಲೈಕ್ ಟು ಗೋ ಅಬ್ರಾಡ್. ಐ ನೀಡ್ ಯುವರ್ ಹೆಲ್ಪ್ ಟು ಗೆಟ್ ಪಾಸ್ಪೋರ್ಟ್ ಅಂತದ. ಸ್ವಲ್ಪ ಟಫ್ ಮಾಡಾರ ಇದನ್ನ, ಹಿಂಗತೆ ಕೇಳಬಾರ್ದು ಅಂತ ಅನ್ಸತ್ತಪ್ಪ ನಮಗಿದು. ರಾಜು ರಿಕ್ವೆಸ್ಟೆಡ್ ಶಬಿಲ್ to help him to get a passport. ಸಿಂಪಲ್ ಆಗಿ ಮಾಡ್ಬಿಡ್ರಿ, ಇಷ್ಟೇ ಸಾಕು. ರಾಜು ರಿಕ್ವೆಸ್ಟೆಡ್ ಶಬಿಲ್ ಟು ಗೆಟ್ ಎ ಪಾಸ್ಪೋರ್ಟ್. ರಾಜು ರಿಕ್ವೆಸ್ಟೆಡ್ ಶಬಿಲ್ ಟು ಹೆಲ್ಪ್ ಹಿಮ್ ಟು ಗೆಟ್ ಎ ಪಾಸ್ಪೋರ್ಟ್. ಹಿಂಗ್ ಮಾಡ್ರಿ. ರಾಜು ರಿಕ್ವೆಸ್ಟೆಡ್ ಶಬಿಲ್ to help him to get a passport. ಇಷ್ಟು ಮಾಡ್ರಿ. ಇಲ್ಲಿ ಒಂದು ಇಷ್ಟು ಮಾಡ್ಬೇಕಾದ್ರೆ 2 ಮಾರ್ಕ್ ಇರ್ತೈತಿ. ಮತ್ತಿಲ್ಲಿ ಅದಕ್ಕೆ ಶಬಿಲ್ ರಿಪ್ಲೈ ಮಾಡಿದ ಬೇರೆ ಬರಿ ಅಂತಾರೆ ಅವರು. ಎಸ್, ಐ ವಿಲ್ ಹೆಲ್ಪ್ ಯು.
Shabil replied that he would help him. I will, he would, yes ಅಂತ ಹೋಗ್ಬಿಡ್ತೈತ್ರಿ ಇದು ರಿಪ್ಲೈಡ್. ಮತ್ತೆ ಇಲ್ಲಿ ರಿಪ್ಲೈಡ್ ಬಿಟ್ಟು ಅಗ್ರಿಡ್ ಅಂತ ಅನ್ಬೇಕಾಗಿತ್ತು. ಇಲ್ಲಕಂದ್ರೆ ರಿಪ್ಲೈಡ್ ತಗೋಬೇಕಾದ್ರ ಇದು ಹೋಗ್ಬಿಡ್ತೈತೆ ಇದು. ಶಬಿಲ್ ರಿಪ್ಲೈಡ್ ದಟ್ he would help him. ಹೆಂಗತೆ ಮಾಡಿದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ. ನಾವೇನ್ ಮಾಡ್ತೀವಿ ಅಂತಂದ್ರೆ he agreed and told him that he would help him ಅಂತ ಮಾಡ್ತಿದ್ವಿ. Shabil agreed and told Raju that he would help him. ಹಿಂಗತೆ ಮಾಡ್ತೀವಿ ನಾವು. ನೆಕ್ಸ್ಟ್ ಬರ್ರಿ. Satish is not interested in music. The question tag to be used above is here is above is ಏನದು Satish is not the is he ಮಾಡ್ಬೇಕ್ರಿ. ನೆಗೆಟಿವ್ ಬರಬಾರ್ದು. is to be verb ಅದ ತಗೊಳ್ರಿ. ಅದನ್ನ ಪ್ರನೌನ್ he ಹಾಕ್ರಿ. is he ಇದು ಕರೆಕ್ಟ್ ಆಗ್ತದೆ ನೋಡ್ರಿ. fill in the blanks. ಇವಾಗ ಒಂದು ಗ್ರಾಮರ್ ಟಾಪಿಕ್ ಹಾಕ್ಲಿಕ್ಕತ್ತೀನಿ. ತಾವೆಲ್ಲ ವಿದ್ಯಾರ್ಥಿಗಳು ವಾಚ್ ಮಾಡ್ಬೇಕ್ರಿ. ಎಲ್ಲ ಕ್ಲಾಸಿಗೂ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನು ಹಿಡ್ಕೊಂಡು ಡಿಗ್ರಿ ಕ್ಲಾಸಿಗೂ ಸಹಿತ ಬರುವಂತ ಗ್ರಾಮರ್ ಅನ್ನ ಹಾಕ್ತಿರ್ತೀನಲ್ರಿ. ನೋಡ್ತಿರ್ರಿ. ನಾನು ಇದರೊಳಗ ಈ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಹಾಕ್ತಾ ಇದ್ದೇನೆ. ನೋಡ್ತಿರ್ರಿ. ಆ ಕಡೆನೂ ಹಾಕ್ಬಹುದು. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೂ ಸಹಿತ ಹಾಕ್ಬಹುದು. SSLC PUC ಕ್ವಶನ್ ಪೇಪರ್ ಮಾಡ್ಕೋತನ ಒಂದು ಗ್ರಾಮರ್ ಸ್ಟಾರ್ಟ್ ಮಾಡೇನಿ. ಫಸ್ಟ್ ಈ ವಿಡಿಯೋನ ಬಿಟ್ಟಿನಿ ನಿನ್ನೆ. ಅಬೌಟ್ ಟೆನ್ಸಸ್, ಫಾರ್ಮ್ ಆಫ್ ವರ್ಬ್ಸ್ ಮಾಡೇನಿ. ಕಂಟಿನ್ಯೂ ಆಗ್ತೈತೆ ಟಾಪಿಕ್. ಎಲ್ಲರಿಗೂ ಯೂಸ್ಫುಲ್ ಆಗ್ತೈತಿ. ಹೌಸ್ ವೈಫ್ಸ್, ಪ್ರೊಫೆಷನಲ್ಸ್ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಸ್ಟೂಡೆಂಟ್ಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಸಹಿತ ದೊಡ್ಡ ಹೆಲ್ಪ್ ಆಗ್ತೈತಿ. ನೋಡ್ತಾ ಇರ್ರಿ, ವಾಚ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಕಳಿಸ್ತದ. Fill in the blanks with appropriate preposition and article. Raghu is an intelligent boy. He is studying in the 8th class ಅಂತ ಕೊಟ್ಟಾರ ಸರ್. Raju is an intelligent student. ಯಾಣ ಬರ್ತತಿಲ್ಲ ಆರ್ಟಿಕಲ್. He is studying in ಬರ್ತತಿ. The 8th ಅಂತ ಇದು ಬಂದ ಮೇಲೆ ಇಲ್ಲ ಮಿಸ್ಟೇಕ್ ಅದ. ಇದು TH ಬರಬಾರ್ದ್ರಿ. ಇಲ್ಲಿ ಇಂಗ್ಲಿಷ್ ಅಂಕಿ ಬರೆದ್ರೆ TH ಬರಲಿ. ರೋಮನ್ ಅಂಕಿ ಬರೆದ್ರೆ TH ಬರುವುದಿಲ್ಲ. ಇರ್ಲಿ, ಆಗಿರ್ತಾವ ಏನಾದ್ರು ಮಿಸ್ಟೇಕ್. ನಿಮ್ಮ ಗಮನಕ್ಕೆ ತಂದೆ ನಾ ಅಷ್ಟೇ. ಆನ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ 8th ಕ್ಲಾಸ್. ಇನ್ನು TH ಬರಬಾರ್ದು ಅಷ್ಟೇ. ಇನ್ ದ 8th ಕ್ಲಾಸ್. ದ ಇರೋದಲ್ಲೇ ದ ಅನ್ಬೇಕದು. ಇನ್ ದ 8th ಕ್ಲಾಸ್ ಅಂತ ಹೇಳಿ ಇದು ಬಂದ ರೋಮನ್ ಸಂಖ್ಯೆ ಬಂದಾಗ. Fill in the blanks using the appropriate linking words given in brackets. Linking words are and, so, there, because, but. And information ಜೋಡ್ಸಕ so, cause and effect, because effect and cause, but cause and opposite effect. Shyam is an engineer. He earns a lot of money. He doesn't, but ಬರ್ತದ್ರಲ್ಲಿ. But he doesn't save. So his wife is upset. Natural. Okay, correct. Flow ಬಂದ್ರೆ ಮೀನಿಂಗ್ ಆತಂದ್ರೆ ಏನೂ ತೊಂದರೆ ಇಲ್ಲ.
ತಂತಾನೆ ಅವ್ರೇನು ಸುಮ್ಮನೆ ಹೋಗ್ಬಿಡ್ತದ್ರಿ. Fill in the blanks choosing the right form of verbs given in brackets. Janaki is my friend. To be verb ಅದ ಪ್ರೆಸೆಂಟ್ ಅದ. She is working ಆಗ್ತದೆ. ಪ್ರೆಸೆಂಟ್ ಐತಿ ಇಲ್ಲ ಇದು ಪ್ರೆಸೆಂಟ್ ಅದ. ಹಾಗಾದ್ರೆ ಇಲ್ಲಿ ಟೆನ್ಸ್ ಅನ್ನು ಪ್ರೆಸೆಂಟ್ ಮಾಡಬೇಕು. ಟು ಬಿ ಬಂದೈತಿ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅದ. ING ಕ್ರಿಯಾಪದನೇ ಬರಬೇಕು. ಈಸ್ ವರ್ಕಿಂಗ್ ಮಾಡ್ತಿರೋ ವಾಸ್ ವರ್ಕಿಂಗ್ ಮಾಡ್ತಿರೋ ಪ್ರೆಸೆಂಟ್ ಐತಲ್ಲ. ಪ್ರೆಸೆಂಟ್ ಐತಿ ಇಲ್ಲೊಂದು ಇಡೀ ಪ್ಯಾರಾಗ್ರಾಫ್ ಪ್ರೆಸೆಂಟೇ ಆಗಬೇಕು. ಶಿ ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್ ಎವ್ರಿ ಡೇ. ಶಿ ಹೆಲ್ಪಿಂಗ್ ವರ್ಬ್ ಏನೂ ಇಲ್ಲ, ಡೈರೆಕ್ಟ್ ಫಾರ್ಮ್ ಆಫ್ ವರ್ಬ್ ಅದ. ಅಂದ್ರೆ ಸಿಂಪಲ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಮಾಡ್ತಿರೋ ಸಿಂಪಲ್ ಪಾಸ್ಟ್ ಮಾಡ್ತಿರೋ ಸಿಂಪಲ್ ಪ್ರೆಸೆಂಟ್ ಮಾಡಬೇಕು. ಯಾಕಂದ್ರೆ ಪ್ಯಾರಾಗ್ರಾಫ್ ಪ್ರೆಸೆಂಟ್ನಾಗ ಐತಿ. ಆದ್ದರಿಂದ ಶಿ goes to the bank at 9:30 AM by bus. She goes the bank ಅಂತ ಬರೋದಿಲ್ರಿ. ಇಲ್ಲಿ ಪ್ರೈಮರಿ ಪರ್ಪಸ್ಗೆ ನಾವು ನಮ್ಮ ಆಫೀಸ್ ಹೋಗ್ತಿದ್ವು ಅಂದ್ರೆ ಅದರಿಂದ ದ ಹಚ್ಬಾರ್ದು. ನಾ ಟೀಚರ್ ಅದೇನೆ, ನಾನು ಸ್ಕೂಲಿಗೆ ಹೋಗ್ತೇನೆ. ಐ ಗೋ ಟು ಸ್ಕೂಲ್, ಐ ಗೋ ಟು ದ ಸ್ಕೂಲ್ ಅನ್ಬಾರ್ದು. ದ ಈಸ್ ಆಮಿಟೆಡ್ before the names of offices, colleges, schools, hospitals, when it is used for primary purpose ಅಂತ ಬರ್ತದೆ. ಆ ಒಂದು ಸೆನ್ಸ್ ನೊಳಗೆ ದ ಬರುದಿಲ್ರಿ. ಇಲ್ಲೇ ಏನೋ ಮಿಸ್ಟೇಕ್ ಆಗಿ ಬಂದದ, ಇರಲಿ, ಏನು ಪ್ರಾಬ್ಲಮ್ ಇಲ್ರಿ. ರೆಫರೆನ್ಸ್ ಸ್ಕಿಲ್ ಅಂತ ಅದ. ರೀಅರೇಂಜ್ ರೆಫರೆನ್ಸ್ ಸ್ಕಿಲ್ ಅಂದ್ರೆ ಡಿಕ್ಷನರಿ ರೆಫರ್ ಮಾಡುವಂತ ಸ್ಕಿಲ್ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ಗಳು. ಅದು ಭಾಳ ಒಳ್ಳೆ ಹ್ಯಾಬಿಟ್ ಅಲ್ಲ. ಮೊಬೈಲ್ ನೋಡೋದು ಕೆಟ್ಟ ಹ್ಯಾಬಿಟ್, ಗುಟ್ಕಾ ತಿನ್ನೋದು ಕೆಟ್ಟ ಹ್ಯಾಬಿಟ್, ಡಿಕ್ಷನರಿ ಓಪನ್ ಮಾಡೋದು ಒಳ್ಳೆ ಹ್ಯಾಬಿಟ್, ಕತೆ ಕಾದಂಬರಿ ಓದೋದು ಒಳ್ಳೆ ಹ್ಯಾಬಿಟ್, ನ್ಯೂಸ್ ಓದೋದು ಒಳ್ಳೆ ಹ್ಯಾಬಿಟ್, ನೈಸ್ ಆಗಿ ಮಾತಾಡೋದು, ನೈಸ್ ಆಗಿರೋದು ಒಳ್ಳೆ ಹ್ಯಾಬಿಟ್. ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡ್ಬೇಕಲ್ರಿ. ಇವ್ರೇನಂತಾರ ರೆಫರೆನ್ಸ್ ಸ್ಕಿಲ್. ನಾವು ರೆಫರ್ ಯಾವುದು ಮಾಡಬೇಕು, ಎಂಥವನ್ನು ಮಾಡಬೇಕು. Arrange the following words in the proper in order in which they are found ಅಂದಂಗಾರೆ in a dictionary. ಅಂದ್ರೆ ಡಿಕ್ಷನರಿ ಒಳಗ ಅಲ್ಫಾಬೆಟಿಕಲ್ ಬರ್ತಾವ್ರಿ. ಮೊದಲ ಎ ಬಂದತಿ, ಓಕೆ. ಎ ಆದ್ಮೇಲೆ ಎ ಬಿ ಬರುವಂತದ್ದು, ಸಿ ಬರುವಂತದ್ದು, ಡಿ ಬರುವಂತದ್ದು, ಎ ಎಲ್ ಐತಿ. ಇಲ್ಲಿ ಎ ಟಿ ಐತಿ. ಇದ್ರಾಗ ಯಾವ್ದು ಮೊದಲು ಬರ್ತದೆ? ಎಲ್ ಮೊದಲು ಬರ್ತದೆ. ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಲಾಸ್ಟಿಗೆ ಬರ್ತದೆ. ಮತ್ತೆ ಇದನ್ನ ನೋಡಿದ್ರೆ ಇದು ಕೂಡ ಟಿ ಏನೈತಿ, ಇದು ನೋಡಿದ್ರೆ ಇದು ಪಿ ಐತಿ. ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ, ಎರಡರ ನಡುಬರ್ಕ್ ಪಿ ಬರ್ತೈತಿ. ಮೊದ್ಲ ಎಲ್ ಎ ಎಲ್ ಇದ್ದದ್ದು ಬರ್ತದ್ರಿ. ಎ ಎಲ್, ಎ ಆದ್ಮೇಲೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ, ಇದು ಎಲ್ಲ ಟಿ ಐತಿ. ಆಮೇಲೆ ಪಿ ಇದ್ದದ್ದು ಬರ್ತೈತಿ. ಇದು ಮೊದಲು ಬರ್ತಾ, ಇದು ನಂತರ ಬರ್ತಾ, ಆಪ್ಟಿಟ್ಯೂಡ್ ನಂತರ ಬರ್ತದ. ಇವು ಎರಡೂ ಟಿ ದಿಂದ ಸ್ಟಾರ್ಟ್ ಆಗ್ಯವಲ್ಪ. ಇಲ್ಲ, ಇಲ್ಲೊಂದು ಇಲ್ಲಿ ತಡ್ರಿ, ಬೇಡ, ಇಲ್ಲೊಂದು ಎಲ್ ಇದ್ದದ್ದೈತ್ರಿ. ಇನ್ನೊಂದು ಐ ಆಮ್ ಸಾರಿ ಫ್ರೆಂಡ್. ಎ ಎಲ್ ಟಿ, ಎ ಎಲ್ ಟಿ. ಎರಡು ವರ್ಡ್ಸ್ಗೆ ಕಾಂಪಿಟೇಷನ್ ಐತಿ ಈಗ. ಸಾರಿ, ನಾನು ಮಿಸ್ಟೇಕ್ ಮಾಡ್ಕೊಂಡೆ. ಎ ಎಲ್ ಟಿ, ಎ ಎಲ್ ಟಿ, ಎ ಟಿ ಟಿ ಬಿಟ್ಬಿಟ್ರಿ. ಇದೆರಡು ಕಾಂಪಿಟೇಷನ್. ಇದ್ರಾಗ ಯಾವ್ದು ಮೊದಲು ಬರ್ತದ? ಎ ಎಲ್ ಟಿ ಐ ಮೊದಲು ಬರ್ತೈತೋ, ಎ ಎಲ್ ಟಿ ಇ ಮೊದಲು ಬರ್ತದೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಮೊದಲು ಇದು ಬರ್ತೈತಿ. ಈ ಇದ್ದದ್ದು ಮೊದಲು ಬರ್ತೈತಿ, ಅನಂತರ ಆಯ್ ಬರ್ತೈತಿ. ಫ್ರೆಂಡ್ಸ್, ಇದು ಮೊದಲು ಬರ್ತದೆ. ಇದು ಒಂದು. ನಂತರ ಅಲ್ಟಿಟ್ಯೂಡ್, ಇದು ಎರಡು. ಎ ಎಲ್ ಎ ಎಲ್, ಎ ಎಲ್ ಟಿ, ಎ ಎಲ್ ಟಿ ಸೇಮ್ ಅದ. ಆ ಮೂರು ಸೇಮ್ ಆದ್ಮೇಲೆ ಈ ಮೊದಲು ಬರುವಂಥದ್ದು, ಮೊದಲು ಇದನ್ನ ಹಾಕ್ರಿ ನಂಬರ್ 1, ಅನಂತರ ಇದನ್ನ ಹಾಕ್ರಿ ಎಲ್ ಟಿ ಐ, ನಂತರ ಎ ಟಿ ಟಿ ಬರ್ರಿ. ಎ ಟಿ ಟಿ, ಎ ಪಿ ಟಿ, ಪಿ ಮೊದಲು ಬರ್ತೈತಿ. ಇದು 3, ಇದು 4. 1 2 3 4 ಹೆಂಗ್ ಬರ್ಬೇಕು ನೋಡ್ರಿ. ಏನ್ ಮಾಡಂತಾರೆ ಇವರು? ಆರ್ಡರ್ನಾಗ ಬರ್ರಿ ಅಂತಾರೆ. ಅದನ್ನ ಇದನ್ನ ಮೊದಲು ಬರ್ರಿಪ್ಪ, ಇದನ್ನ ಮೊದಲು ಬರ್ರಿ, ಅನಂತರ ಇದನ್ನ ಬರ್ರಿ. ಇವ್ರು ಹೆಂಗ್ ಬರ್ತಾರೆ ಹಂಗ ಬರ್ರಿ, ಸರ್ ಬರ್ದಂಗ ಬರ್ರಿ. ಇದು ಮೊದಲು ಬರ್ರಿ, ನಂತರ ಇದು ಬರ್ರಿ.
ನಂತರ ಇದು ಬರೀರಿ, ನಂತರ ಇದು ಬರೀರಿ. ಸರಿನಾ? ಅದು ಪೆನ್ನಿಲ್ಲ ನಾವು ಬರೆಯಕ್ಕೆ ಬರೋದಿಲ್ಲ, ಹಾಕೋದಕ್ಕೆ ಹೇಳ್ದಷ್ಟೇ. ಪರ್ಪಲ್ ಕೊಡ್ತೀನಿ. ರೈಟ್ ಇಟ್ ಇನ್ ದ ನಾರ್ಮಲ್ ವೇ ಅಂತ SMS ಲ್ಯಾಂಗ್ವೇಜ್ ಅಂತ ಇರ್ತಾ. ಈಗಿಲ್ಲ ಏನು ಚಿಂತೆ ಮಾಡಲ್ಲ, ನೀವೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಇರ್ತೀರಿ ಈ ವಿಷಯದೊಳಗೆ, ನಮ್ಮ ತಲೆ ಏನು ಓಡೋದಿಲ್ಲ. ಟ್ರೈ ಇಟ್ ಜಸ್ಟ್ ಒನ್ಸ್ ಅಗೇನ್. ಇದನ್ನ ಟ್ರೈ ಇಟ್ JUST ಜಸ್ಟ್ ONCE ಒನ್ಸ್ ಅಗೇನ್. ಹೌದಲ್ಲ? ಇದನ್ನ ನಾರ್ಮಲ್ ಲ್ಯಾಂಗ್ವೇಜ್ ನ ಬರಿಬೇಕ್ರಿ. ಇದನ್ನ JUST ಬರ್ತೀರಿ, ONCE ಬರ್ತೀರಿ. ಈಗಿಲ್ಲ, ಸುಮ್ಮನೆ ನಾಲೆಜ್ ಶೇಕ್ ಐತಲ್ಲ, ಬಂದೈತಿ ಮಾಡ್ತೇನೆ ಅಷ್ಟೆ. ನಾಳೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕೇಳ್ಬೋದ್ರಿ. ವಿಚ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ವುಡ್ ಯು ರೆಫರ್ ಟು ನೋ ದ ಸಿನೋನಿಮ್ ಆಫ್? ಸಿನೋನಿಮ್ ನೋಡ್ಲಿಕ್ಕೆ ಥೆಸಾರಸ್ ನೋಡ್ತೀವ್ರಿ. ಹೌದು, ಥೆಸಾರಸ್ ನೋಡ್ತೀವ್ರಿ. ಅಟ್ಲಾಸ್ ಮ್ಯಾಪ್ಗಾಗಿ ಮ್ಯಾಗಜಿನ್ ನ್ಯೂಸ್ ಇಂಥದ್ದು ನೋಡ್ತೀವ್ರಿ. ಎನ್ಸೈಕ್ಲೋಪೀಡಿಯಾ ಇದು ಮೋರ್ ಅಂಡ್ ಮೋರ್ ಇನ್ಫಾರ್ಮೇಶನ್ ಇದು ಮಾಡ್ತೀವಿ. ಸಿನೋನಿಮ್ ಇದಾದ ನೋಡಿ ನಾನು ಥೆಸಾರಸ್ ಎಲ್ಲೇ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ರಿ. ರೆಫರೆನ್ಸ್ ಐತಿ, ನಾನು ನೋಡಿ ಅಂದಾಜ್ ಮ್ಯಾಗ ಹೇಳ್ತಾ ಇಲ್ಲ, ನನ್ಗೆ ಗೊತ್ತೈತೆ. ಮುಗಿದು ಅಂತ ಅನಿಸ್ತದ. ಲಾಸ್ಟ್ ಓಕೆ ವಿದ್ಯಾರ್ಥಿಗಳೇ, ನೀವು ಏನ್ ಮಾಡ್ರಿ ಅಂತಂದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಗ್ರಾಮರ್ ವಿಡಿಯೋನ ಹಾಕ್ತೀನಿ ನೋಡ್ರಪ್ಪ, ಅದನ್ನ ನೋಡ್ಬೋದು ನೀವ್ರಿ. ಗ್ರಾಮರ್ ವಿಡಿಯೋ ಹಾಕ್ತೇನ್ರಿ. ರೆಗ್ಯುಲರ್ ಆಗಿ ನೋಡ್ಕೊಂತ ಹೋಗ್ಬೇಕು. ಎಕ್ಸಾಮ್ದಾಗ ಬ್ಯಾಡ್ರಿ, ಎಕ್ಸಾಮ್ ಮುಗಿದ ನಂತರ ನೋಡ್ರಿ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ಯಾವ ಕ್ಲಾಸಿಗೆ ಬರ್ತದ ನಾನು ಹಾಕುವಂತ ಗ್ರಾಮರ್ ವಿಡಿಯೋ ಅಂದ್ರೆ ಯಾವುದೇ ಕ್ಲಾಸಿಗೆ ಹೋದ್ರು ಬರ್ತದ. ಪ್ರೈಮರಿ ಹಿಡ್ಕೊಂಡು ಪ್ರಿನ್ಸಿಪಾಲ್ವರೆಗೂ ಬರ್ತೈತ್ರಿ, ಯಾರಿಗಾದ್ರೂ ಬರ್ತೈತಿ. ಹಂಗಂದ್ರೆ ಪ್ರಿನ್ಸಿಪಾಲ್ ಅಂದ್ರೆ ಮತ್ತೆ ತಪ್ಪೇನು ತಿಳ್ಕೊಬೇಡ್ರಿ. ಯಾರಿಗೆ ಇಂಗ್ಲಿಷ್ ತಿಳ್ಕೊಬೇಕು ಅಂತ ಅನಿಸ್ತದ ಪ್ರಿನ್ಸಿಪಾಲ್ ಇರ್ಬೋದ್ರಿ. ಯಾವ್ದೋ ಕನ್ನಡ ಇತಿಹಾಸ ಆದವರು ಬರ್ತಿರ್ತದ ಸಾಮಾನ್ಯವಾಗಿ ಇಂಗ್ಲಿಷ್. ಅಂದ್ರೂ ಇನ್ನೊಂದು ಮೋರ್ ಅಂಡ್ ಮೋರ್ ಅದು ಹೆಚ್ಚಿದು ಆಗ್ಬೇಕಂತ ಅನ್ಕೊಂಡ್ರೆ ನನ್ನ ಗ್ರಾಮರ್ ಹೆಲ್ಪ್ ಆಗ್ತೈತಿ. ಎಲ್ಲರೂ ನೋಡ್ರಿ. ಓಕೆ, ಎಸ್. ನೆಕ್ಸ್ಟ್ ವಾಚ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.